ವಿಷಯ ಗಂಭೀರ ಇದೆ. 70 ರೂಪಾಯಿಗೆ ನೀವು ಒಂದು ಶಾಸಕರ ಹುದ್ದೆಯನ್ನು ಮಾರಾಟ ಮಾಡ್ಲಿಕ್ಕೆ ಹೊರಟಿದ್ದಾರೆ ಅಂದ್ರೆ ಚರ್ಚೆ ಆಗ್ಬಾರ್ದು ಅಧ್ಯಕ್ಷರೇ? ಆಗ್ಬೇಕು. ಉತ್ತರ ಕನ್ನಡ ಬಗ್ಗೆ ಚರ್ಚೆ ಅದು ಚರ್ಚೆ ಉತ್ತರ ಕರ್ನಾಟಕ ಉತ್ತರ ಕನ್ನಡ ಬಗ್ಗೆ ಚರ್ಚೆ ಮಾಡಿ. ಎಲೆಕ್ಷನ್ ಕಮಿಷನ್ ಬಗ್ಗೆ ಇರ್ಬೋದು, ಸಂವಿಧಾನದ ಬಗ್ಗೆ ಇರ್ಬೋದು, ಇಲ್ಲಿ ಚರ್ಚೆ ಆಗಿಲ್ಲ ಅಂದ್ರೆ ಇನ್ನೆಲ್ಲಿ ಚರ್ಚೆ ಆಗ್ಬೇಕು? ಸಿಸ್ಟಮ್ ಇದೆ, ಬರೆದು ಕೊಡ್ಬೇಕು. ಈಗಲೇ ಪ್ರಚಾರ ಮಾಡಿದ್ರೆ ಉತ್ತರ ಕನ್ನಡ ಬಗ್ಗೆ ಚರ್ಚೆ ಮಾಡಿ. ಸರ್ಕಾರದ ಒಬ್ಬ ಮಂತ್ರಿ ಉತ್ತರ ಕನ್ನಡ ಬಗ್ಗೆ ಚರ್ಚೆ ಮಾಡಿ. ಉತ್ತರ ಕನ್ನಡ ಚರ್ಚೆ ಮಾಡಿ. 70 ರೂಪಾಯಿಗೆ ಇವರು ಮತ ಕಳ್ತನ ಮಾಡ್ಬಿಟ್ಟು ಇವ್ರು ಕೂತಿದ್ದಾರೆ. ಚರ್ಚೆ ಮಾಡಿ. ಆಯ್ತು, ಒಂದ್ ನಿಮಿಷ ಪ್ರಸ್ತಾವನೆ ಮಾಡ್ಲಿಕ್ಕೆ ಆಯ್ತು ಕೂತ್ಕೊಳ್ಳಿ. ಆಯ್ತು ಹೇಳಿದ್ದಾರೆ. ಒಂದ್ ನಿಮಿಷ ಕೂತ್ಕೊಳ್ಳಿ ಸರ್. ಅಧ್ಯಕ್ಷರೇ ಆಯ್ತು, ಒಂದ್ ನಿಮಿಷ ಅಧ್ಯಕ್ಷರೇ, ಅವರು ವೋಟ್ ಚೋರಿ ಬಗ್ಗೆ ಏನೋ ಚರ್ಚೆ ಮಾಡಬೇಕು ಅಂತಿದ್ದಾರೆ. ಸರ್ಕಾರ SIT ವರದಿಯ ಮಧ್ಯಂತರ ವರದಿಯನ್ನು ಕೊಡ್ಲಿ, ನಾವು ಚರ್ಚೆ ಮಾಡ್ಲಿಕ್ಕೆ ತಯಾರಿದ್ದೀವಿ. ನೀವು ಸುಮ್ಮನೆ ದಿಢೀರ್ ಅಂತೇಳಿ ಚರ್ಚೆಗೆ ಅಂತ ತಗೊಂಡ್ಬಿಟ್ರೆ ಆಗಲ್ಲ. SIT ವರದಿಯನ್ನ ಮಂಡನೆ ಮಾಡ್ಲಿ, ಧರ್ಮಸ್ಥಳದ SIT ವರದಿ ಮಂಡನೆ ಮಾಡ್ಲಿ, ಮಾನ್ಯ ಗೃಹ ಸಚಿವರು ಈ ವರದಿಯನ್ನ ವಾಲ್ಮೀಕಿ ಆಮೇಲೆ ಚರ್ಚೆ ಮಾಡಿ ಪ್ರಸ್ತಾವನೆ ಅವಾಗ ಮಧ್ಯಂತರ ವರದಿ ಬಂದಿತ್ತ ಸರ್? ನೀವೇ ಹಿರಿಯ ಸದಸ್ಯರು ಅಧ್ಯಕ್ಷರು SIT ತನಿಖೆ ಮಾಡಿ. ರಚನೆ ಕನ್ಸರ್ನ್ ಮಿನಿಸ್ಟರ್ ಮಂತ್ರಿ, ನೀವು ನಮ್ಮ ಜಿಲ್ಲಾ ನೋಡ್ಕೊತಾ ಇದ್ದಾರೆ ಅಧ್ಯಕ್ಷರೇ. ನೀವು ಆದ್ಮೇಲೆ ಮಾಡ್ಕೊಡ್ತೀನಿ, ಅವಕಾಶ ಮಾಡ್ಕೊಡಿ. BR ಪಾಟೀಲ್ ಸಾಹೇಬ್ರು ಅಷ್ಟೇ ಕೇಳ್ತಾ ಇರೋದಲ್ಲ. ಬರ್ಬೇಕು. ಒಬ್ಬ ಮಂತ್ರಿ ಈ ರೀತಿ ಜವಾಬ್ದಾರಿಯಿಂದಾನೆ ಮಾತಾಡ್ತಾರೆ ಅಂದ್ರೆ ಜವಾಬ್ದಾರಿ ಬಗ್ಗೆ ಬಂದಿತ್ತ ಹೌಸಲ್ಲಿ ಚರ್ಚೆ ಮಾಡಿದ್ರೆ ಮೋಸ ಮಾಡಿದಿರಿ. ಚರ್ಚೆ ಮಾಡಿ ಮೋಸ ಮಾಡಿ ಇಲ್ಲಿ ಬಂದಿದ್ದೀರಿ. ಸಹಿತ ತಗೊಳ್ಳಿ.